ಇನ್ನು ತಮಿಳುನಾಡಲ್ಲಿ ಈಗಿಂದ ವಿಜಯ ಯುಗ ಆರಂಭವಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬೇರೆ ಬೇರೆ ಕ್ಷೇತ್ರಗಳಿಂದ ಬೇರೆ ಬೇರೆ ಭಾಗಗಳಿಂದ ವಿಜಯ್ಗೆ ಸಾಕಷ್ಟು ಶುಭಾಶಯಗಳು ಹರಿದು ಬರ್ತಾ ಇದೆ. ಇನ್ನು ಹೇಳಿ ವಿಜಯ್ ಸಿನಿಮಾ ರಂಗದಿಂದ ಬಂದವರು, ಹೀಗಾಗಿ ದೇಶದ ಬೇರೆ ಬೇರೆ ಸಿನಿಮಾ ಕ್ಷೇತ್ರದ ಬೇರೆ ಬೇರೆ ಭಾಷೆಯ ಸಿನಿಮಾ ಮಂದಿ ಕೂಡ ವಿಜಯ್ಗೆ ಶುಭಾಶಯವನ್ನು ಕೇಳ್ತಾ ಇದ್ದಾರೆ. ತೆಲುಗಿನಿಂದ NTR ಸೇರಿದಂತೆ ಬೇರೆ ಬೇರೆ ನಾಯಕರು ಈಗಾಗಲೇ ಶುಭಾಶಯವನ್ನು ಕೋರಿದ್ರೆ, ಅದೇ ರೀತಿ ಬಾಲಿವುಡ್, ಹಾಲಿವುಡ್ ಹಾಗೂ ಈಗ ಇನ್ನಿತರ ಕ್ಷೇತ್ರದ ಮುಖಂಡರುಗಳು ಕೂಡ ವಿಜಯ್ಗೆ ಶುಭವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಈ ರಾಜಕೀಯದ ಜೊತೆಗೆ ಚಿತ್ರರಂಗದ ಶುಭಾಶಯ ಯಾರೆಲ್ಲ ಮಾಡಿದ್ದಾರೆ ನೋಡೋಣ ಬನ್ನಿ. ತಮಿಳುನಾಡಿನಲ್ಲಿ ಸಿನಿಮಾ ಮತ್ತು ರಾಜಕೀಯ ಒಂದೇ ನಾಣ್ಯದ ಎರಡು ಮುಖ. MGR, ಜಯಲಲಿತಾ ಬಳಿಕ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ರಾಜಕೀಯ ರಣರಂಗ ಪ್ರವೇಶಿಸುವ ಪ್ರಯತ್ನಗಳು ನಡೆದಿತ್ತು. ಆದ್ರೆ ಅದು ಆಗ್ಲಿಲ್ಲ. ಸಕಲ ಕಲಾ ವಲ್ಲಭ ಕಮಲ್ ಹಾಸನ್ DMK ಜೊತೆ ಕೈ ಜೋಡಿಸಿದ್ರು, ಆದ್ರೂ ಕೂಡ ಕಂಡ ಕನಸು ನನಸು ಮಾಡ್ಕೊಳ್ಳೋಕೆ ಆಗ್ಲಿಲ್ಲ. ಈಗ ದಳಪತಿ ವಿಜಯ್ ಇತಿಹಾಸ ಸೃಷ್ಟಿಸಿದ್ದಾರೆ. ವಿಜಯ್ ಗೆಲುವಿಗೆ ಸ್ವತಃ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಶುಭ ಹಾರೈಸಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ತಮಿಳಿಗ ವೆಟ್ರಿ ಕಳಗಂನ ಅಧ್ಯಕ್ಷ ತಿರು ವಿಜಯ್ ಮತ್ತು ಅವರ ಪಕ್ಷದ ಸದಸ್ಯರಿಗೆ ನನ್ನ ಅಭಿನಂದನೆಗಳು. DMK ಜೊತೆ ಕೈ ಜೋಡಿಸಿರುವ ನಟ ಕಮಲ್ ಹಾಸನ್ ಕೂಡ ದಳಪತಿಯನ್ನ ಹಾಡಿ ಹೊಗಳಿದ್ದಾರೆ. ವಿಜಯಶಾಲಿ ತಮಿಳಗ ವೆಟ್ರಿ ಕಳಗಂ ನಾಯಕ ತಿರು ವಿಜಯ್ಗೆ ನನ್ನ ಶುಭಾಶಯಗಳು. TVK ಪಕ್ಷದ ಸದಸ್ಯರಿಗೆ ನನ್ನ ಅಭಿನಂದನೆಗಳು. ವಿಜಯ್ ಜನರ ವಿಶ್ವಾಸವನ್ನ ಗಳಿಸಿದ್ದಾರೆ ಮತ್ತು ತಮ್ಮ ಮೊದಲ ಚುನಾವಣೆಯಲ್ಲಿಯೇ ಅದ್ಭುತ ಗೆಲುವು ಸಾಧಿಸಿದ್ದಾರೆ. ಅವರ ಸಾರ್ವಜನಿಕ ಸೇವೆಯು ಅಭಿವೃದ್ಧಿ ಹೊಂದಲಿ ಎಂದು ನನ್ನ ಶುಭಾಶಯಗಳು. ಮೊದಲ ಚುನಾವಣೆಯಲ್ಲಿ ಅತ್ಯುತ್ತಮ ಹಾಗೂ ಅರ್ಹವಾದ ಗೆಲುವಿಗೆ ಮೆಗಾಸ್ಟಾರ್ ಚಿರಂಜೀವಿ ಕೂಡ ಶುಭ ಹಾರೈಸಿದ್ದಾರೆ. ಪ್ರೀತಿಯ ವಿಜಯ್, ನಿಮ್ಮ ಮೊದಲ ಚುನಾವಣೆಯಲ್ಲಿ ಈ ಅತ್ಯುತ್ತಮ ಮತ್ತು ಅರ್ಹವಾದ ಗೆಲುವಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ತಮಿಳುನಾಡು ರಾಜ್ಯ ಮತ್ತು ಜನರಿಗೆ ನಿಮ್ಮ ಸಾರ್ವಜನಿಕ ಸೇವೆಗಾಗಿ ನನ್ನ ಶುಭಾಶಯಗಳು. ತಮಿಳುನಾಡಿನ ಜೊತೆಗೆ ಕೇರಳದಲ್ಲೂ ಸಂಭ್ರಮಾಚರಣೆ ನಡೆದಿದೆ. ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಕೂಡ ವಿಜಯ್ಗೆ ಶುಭ ಕೋರಿದ್ದಾರೆ. ಪ್ರಿಯ ವಿಜಯ್, ಈ ಅದ್ಭುತ ಗೆಲುವಿಗೆ ಅಭಿನಂದನೆಗಳು. ಜನರು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಜನರ ನಂಬಿಕೆ ನಿಜವಾದ ಗೌರವ. ನೀವು ಈ ಹೊಸ ಸೇವಾ ಪ್ರಯಾಣವನ್ನು ಪ್ರಾರಂಭಿಸುವಾಗ ಅದನ್ನು ಹೆಮ್ಮೆ ಮತ್ತು ಉದ್ದೇಶದಿಂದ ಸಾಗಿಸುತ್ತೀರಿ ಎಂದು ನನಗೆ ಖಚಿತವಾಗಿದೆ. ಚುನಾವಣೆಗೂ ಮೊದಲೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವಿಜಯ್ಗೆ ಶುಭ ಕೋರಿದ್ದರು. ಕಿಂಗ್ ಆಗೋದಕ್ಕೆ ಟ್ರೈ ಮಾಡಿ ಅಂದಿದ್ರು. ಈಗ ಟ್ವೀಟ್ ಮೂಲಕ ತಮ್ಮ ಮಾತನ್ನ ಸ್ಮರಿಸಿದ್ದಾರೆ ಶಿವಣ್ಣ. ದಳಪತಿ ವಿಜಯ್ಗೆ ಸಿಕ್ಕಿದ್ದು ಅರ್ಹ ಗೆಲುವು. ನಿಮ್ಮ ಮೇಲೆ ಕಟುವಾದ ಟೀಕೆಗಳು ಬಂದಾಗಲೂ ಮೌನವಾಗಿದ್ದು ಕೆಲಸವೇ ಮಾತಾಡ್ಲಿ ಎಂದು ಬಿಡುವುದು ಅತಿ ದೊಡ್ಡ ವಿಜಯವಾಗಿದೆ. ಒಮ್ಮೆ ಮಾಧ್ಯಮಗಳ ಜೊತೆಗಿನ ಮಾತುಕತೆಯ ವೇಳೆ ನಾನು ತಮಾಷೆಯಾಗಿ TVK ಅಂದ್ರೆ ಟ್ರೈ ವಿಜಯ್ ಆಸ್ ಕಿಂಗ್ ಅಂತ ಹೇಳಿದ್ದೆ. ಇಂದು ನೀವು ರಾಜನಂತೆ ಎತ್ತರವಾಗಿ ನಿಂತಿದ್ದೀರಿ. ವಾರಿಸು ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಿರುವ ರಶ್ಮಿಕಾ ಮಂದಣ್ಣ ವಿಜಯ್ ಸಾಧನೆಯನ್ನ ಸಂಭ್ರಮಿಸಿದ್ದಾರೆ. ಶುಭಾಶಯಗಳು ವಿಜಯ್ ಸರ್. ಈ ಹೊಸ ಯುಗದಲ್ಲಿ ನಿಮ್ಮನ್ನು ನೋಡಲು ತುಂಬ ಸಂತೋಷ ಮತ್ತು ಉತ್ಸುಕಳಾಗಿದ್ದೇನೆ. ನಿಮ್ಮ ಸಾಧನೆಗಾಗಿ ಅತ್ಯಂತ ಖುಷಿಯಾಗಿದ್ದೇನೆ. ನಿಮಗೆ ಶುಭವಾಗಲಿ ಸರ್. ಕಾಂತಾರ ಮೂಲಕ ಪ್ಯಾನ್ ಇಂಡಿಯಾ ಹೀರೋ ಆಗಿರುವ ರಿಷಬ್ ಶೆಟ್ಟಿ ಕೂಡ ಶುಭ ಹಾರೈಸಿದ್ದಾರೆ. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆದಿದ್ದಕ್ಕಾಗಿ ವಿಜಯ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ನಾಯಕತ್ವದಲ್ಲಿ ರಾಜ್ಯವು ಹೆಚ್ಚಿನ ಪ್ರಗತಿ ಸಾಧಿಸಲಿ ಮತ್ತು ಬಲವಾದ ಸಾರ್ವಜನಿಕ ಸೇವೆಯನ್ನು ಪಡೆಯಲಿ. ನಿಮ್ಮ ಸಾಧನೆಯು ಇನ್ನೂ ಅನೇಕ ಯುವಜನರಿಗೆ ಸ್ಫೂರ್ತಿ ನೀಡುವುದು ಖಚಿತ. ಹೀಗೆ ಉತ್ತರದಿಂದ ದಕ್ಷಿಣದವರೆಗೂ ಶುಭಾಶಯಗಳ ಮಳೆಯೇ ಹರಿದು ಬರ್ತಾ ಇದೆ. ಇದು ನಿಜಕ್ಕೂ ಐತಿಹಾಸಿಕ ಗೆಲುವು, ಸಿನಿಮೀಯ ಶೈಲಿಯ ಗೆಲುವು ಅಂತ ಅನೇಕ ಗಣ್ಯಾತಿ ಗಣ್ಯರು ಬಣ್ಣಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.